भावार भावार कणा मराठीचा तू कैवारी जी, तू अस्मिता कीर्ती तू अभिमान मातीचा, तू शिवबाचा मावळाजी. ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ. ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿದ ಲಾಗ್ ಪಾರ್ಟ್ 3 ನೋಡ್ರಿ. ಇದು ಈ ಲಾಗ್ದಾಗ ಹುಬ್ಬಳ್ಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಪಾರ್ಟ್ 1ದಾಗ ನಾವು ಧಾರವಾಡ ಎಕ್ಸ್ಪ್ಲೋರ್ ಮಾಡಿದ್ವಿ, ಹುಬ್ಬಳ್ಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ಆನ್ ದ ವೇ ಇಲ್ಲಿ ನವಲೂರ್ದಾಗ ಒಂದು ಸೌಂಡ್ ಐತಿ, ನಕುಲಿನ ಸೌಂಡ್ ಐತಿ ನೋಡ್ರಿ, ಡೇಂಜರ್ ಪ್ಲಸ್ ಸೌಂಡ್ ಐತಿ. ಅದನ್ನ ನೋಡ್ಕೊಂಬರೋಣ. 2 ಸೌಂಡ್ ಅದಾವೆ, ಡೇಂಜರ್ ಪ್ಲಸ್ ಒಂದು, ಕಿಂಗ್ ಮೇಕರ್ ಒಂದು ಐತಿ. ಇಲ್ಲಿ ಡೇಂಜರ್ ಪ್ಲಸ್ ಸೌಂಡ್ ಮುಂದೆ ಬರಾಕತೈತಿ. ಈಗ ಡೇಂಜರ್ ಪ್ಲಸ್ ಸೌಂಡ್ ನೋಡೋಣ ಅಂತ. ಇಲ್ಲಿಂದ ಧಾರವಾಡ ಏನಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 8-10 ಕಿಲೋಮೀಟರ್ ಆಕೈತಿ. ಇಲ್ಲಿಂದ ಧಾರವಾಡ ಹೋಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲಿಗೆ ಪ್ರದರ್ಶನ ಹಾಕಿ ಮತ್ತೆ ಇಲ್ಲಿ ಬಂದಾರ ನೋಡ್ರಿ, ನವಲೂರಿಗೆ ಬಂದಾರ ಮತ್ತವ್ರು. ಫ್ರೆಂಡ್ಸ್, ಈಗ ನಾವು ಬಂದ್ವಿ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ಏರಿಯಾ ಕಡೆ ಬಂದ್ವಿ ನೋಡ್ರಿ. ಈಗ ನ್ಯೂ ಮ್ಯಾದರೋಣಿ ಕಡೆ ಬಂದ್ವಿ. ಇಲ್ಲಿ ಕ್ರಿಸ್ ಸ್ಟ್ಯಾಂಡರ್ಡ್ ಸೌಂಡ್ ಐತಿ, ಮತ್ತು ಪ್ರಕಾಶ್ ಸೌಂಡ್ ಮರಾಠ ಗಲ್ಲಿಗೆ ಐತಿ. ಬರ್ರಿ ಹುಬ್ಬಳ್ಳಿದಾಗ ಶಿವಜಯಂತಿ ಮಾಡೋಣ. ಈಗ ಧಾರವಾಡ ಶಿವಜಯಂತಿ ಮಾಡಿದ್ವಿ, ಈಗ ಹುಬ್ಬಳ್ಳಿ ಶಿವಜಯಂತಿ ಮಾಡೋಣ ಅಂತ. ಈಗ ಫ್ರೆಂಡ್ಸ್, ಈಗ ನಾವು ಬಂದ್ವಿ ನ್ಯೂ ಮ್ಯಾದರೋಣಿ ಸರ್ಕಲ್. ಈಗ ಆ ಕಡೆ ಮರಾಠ ಗಲ್ಲಿ ಅವ್ರದ್ದು ಮೆರವಣಿಗೆ ಬರಾಕತೈತಿ. ಮರಾಠ ಗಲ್ಲಿಗೆ ಪ್ರಕಾಶ್ ಸೌಂಡ್ ಐತಿ, ಮತ್ತ ಇಲ್ಲಿ ನ್ಯೂ ಮ್ಯಾದರೋಣಿಗೆ ಕ್ರಿಸ್ ಸ್ಟ್ಯಾಂಡರ್ಡ್ ಸೌಂಡ್ ಐತಿ. ಮತ್ತ ಮ್ಯಾದರೋಣಿದ ಎಲ್ಲ ಸೆಟಪ್ ನೋಡಬಹುದು. LED ವಾಲ್ ಎಲ್ಲ ಮಸ್ತ್ ಹಾಕ್ಯಾರ ನೋಡ್ರಿ, ಹೆಗಡೆ LED ವಾಲ್ ಇದೆ. ಮತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಹೊಸ ಮೂರ್ತಿ ತಗೊಂಬಂದಾರ. ಶಿವಾಜಿ ಮಹಾರಾಜ್ ಅವ್ರ ಅಶ್ವ ಮ್ಯಾಗ ಕುಂತಿದ್ದೈತಿ, ಅಂದ್ರೆ ಕುದುರೆ ಮ್ಯಾಗ ಕುಂತಿದ್ದೈತಿ. ಬಾಳ ಸುಂದರವಾಗಿ ಕಾಣಕತೈತಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ. ನ್ಯೂ ಮ್ಯಾದರೋಣಿ ಒಳಗ ಇದು 3ನೇ ಟೈಮ್ ನೋಡ್ರಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮಾಡಾಕತ್ತ. 2024 ಚಾಲೂ ಮಾಡಿದ್ರೆ. ಪ್ರತಿ ವರ್ಷ ಇದೇ ತರ ದೊಡ್ಡ ಸೆಟಪ್ ಐತಿ ನೋಡ್ರಿ. ದೊಡ್ಡ ಬಿಲ್ಡಿಂಗ್ ಕಡದಂಗ LED ವಾಲ್ ಕಟ್ಟಿಬಿಟ್ಟಿದ್ರೆ 3 ವರ್ಷ ಆತ. ಮತ್ ಇದು ವರ್ಷ ಮಸ್ತ್ ಅಂದ್ರ ಮಸ್ತ್ ಕಾಣಕತೈತಿ. ಈ ವರ್ಷ ಕ್ರಿಸ್ ಸ್ಟ್ಯಾಂಡರ್ಡ್ ಸೌಂಡ್ ಐತಿ. ಮತ್ ನೀವು ನೋಡ್ಬೋದು ಸೆಟಪ್ ಮಾತ್ರ ಅನ್ನಾವತ್ ಕಾಣಕತೈತಿ. ಈಗ ಆ ಕಡೆಯಿಂದ ಪ್ರಕಾಶ್ ಸೌಂಡ್ ಬರಾಕತೈತಿ. ಕ್ರಿಸ್ ಸ್ಟ್ಯಾಂಡರ್ಡ್ ಸೌಂಡ್ ಮತ್ತು ಪ್ರಕಾಶ್ ಸೌಂಡ್ ಇಂದ ಕಾಂಪಿಟೇಷನ್ ಆಕೈತಿ. ಈಗ ಮತ್ ನೀವು ಹೇಳ್ರಿ ಕಮೆಂಟ್ ದಾಗ ಯಾವ ಸೌಂಡ್ ವಿನ್ ಆಗೈತೆ ಅಂತ ಹೇಳಿ. ಸೆಂಟರ್ ನಿಂತ ವಿಡಿಯೋ ಮಾಡ್ಬೇಕಂದ್ರೆ ಎಲ್ಲಾ ಕಡೆ ಲೇಸರ್ ಹಾಕ್ಯಾರಲ್ಲ, ಹಂಗಾಗಿ ನಾನು ಸೇಫ್ ಆ್ಯಂಗಲ್ ನೋಡಿ ವಿಡಿಯೋ ಮಾಡಾಕತ್ತೀನಿ.
ಫ್ರೆಂಡ್ಸ್ ಈಗ ನಾವು ಬಂದ್ವಿ ಕೊಪ್ಪಿಕಾರ್ ರೋಡ್ ಕಡೆ. ಇಲ್ಲಿ ನೀವು ನೋಡಬಹುದು ಮರಾಠ ಗಲ್ಲಿ ಅವ್ರದ ಮೆರವಣಿಗೆ ಬರಾಕತೈತಿ. ಇವರ ಪ್ರಕಾಶ್ ಸೌಂಡ್ ಹಚ್ಚಾರ ನೋಡ್ರಿ. ಪ್ರತಿ ವರ್ಷ ಪ್ರಕಾಶ್ ಸೌಂಡ್ ಹಚ್ತಾರ್ರಿ ಗಣಪತಿ ಹಬ್ಬಕ್ಕ, ಹೋಳಿ ಹಬ್ಬಕ್ಕ, ಶಿವ ಜಯಂತಿಗೆ. ಮತ್ ಈ ವರ್ಷ ಪ್ರಕಾಶ್ ಸೌಂಡ್ ಐತಿ. ಪ್ರಕಾಶ್ ಸೌಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಐತಿ ನೋಡ್ರಿ. ಕಿವಿ ಕಾಟನ್ ಗಿಟನ್ ಹಾಕೋಣೋದು ಏನು ಜರವತ್ ಇಲ್ಲ. ಮಜಾ ಬರಾಕತೈತಿ ಕೇಳಾಕ. ಕ್ಲೀನ್ ಅಂಡ್ ಕ್ಲಿಯರ್ ಐತಿ. ಮರಾಠ ಗಲ್ಲಿ ಅವ್ರದ ಮೆರವಣಿಗೆದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ ಪಾಲ್ಕಿ ಐತ್ ನೋಡ್ರಿ. ಮತ್ ಪಾಲ್ಕಿದಾಗ ಪವನ ಪುತ್ರ ಹನುಮಾನ್ ಅವರು ವಿರಾಜಮಾನ ಆಗ್ಯಾರ. ಮತ್ ಇಲ್ಲಿ ನೀವು ನೋಡ್ಬೋದು ಛತ್ರಪತಿ ಶಿವಾಜಿ ಮಹಾರಾಜ್ ಗತೆ ವೇಷ ಹಾಕೊಂಡಾರ. ಮತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು 2 ಮೂರ್ತಿ ಅದಾವ ನೋಡ್ರಿ. ಒಂದು ಮೂರ್ತಿ ಶಿವಾಜಿ ಮಹಾರಾಜರ ಸಿಂಹಾಸನ ಮ್ಯಾಗ ಕುಂತಿದ್ದೈತಿ. ಇನ್ನೊಂದು ಮೂರ್ತಿ ಶಿವಾಜಿ ಮಹಾರಾಜ್ ಅವ್ರ ಅಶ್ವ ಮ್ಯಾಗ ಕುಂತಿದ್ದೈತಿ. 2 ಮೂರ್ತಿ ಬಾಳ ಅಂದ್ರ ಬಾಳ ಸುಂದರವಾಗಿ ಐತಿ. ವರ್ಷ ಏನೈತಲ್ಲ ಮ್ಯಾದ್ರೋಣಿದವ್ರ ಮತ್ತು ಮರಾಠ ಗಲ್ಲಿದವ್ರ 2 ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಐತಿ. 2 ಮೂರ್ತಿ ಏನು ಅಶ್ವ ಮ್ಯಾಗ ಕುಂತಿದ್ದೈತಿ ನೋಡ್ರಿ. 2 ಭಾಳ ಅಂದ್ರೆ ಭಾಳ ಸುಂದರವಾಗಿ ಐತಿ. 2 ಮೂರ್ತಿ ಐತಿ. ಮತ್ತು ಇಲ್ಲಿ ಪ್ರಕಾಶ್ ಸೌಂಡ್ ಐತಿ. ಮತ್ತು ಅಲ್ಲಿ ಮ್ಯಾದ್ರೋಣಿ ಕಡೆ ಒಂದು ಸ್ವಲ್ಪ ನೋಡೋಣ ಅಂತ. ಈಗ ಮತ್ತೆ ನಾವು ಬಂದ್ವಿ ನ್ಯೂ ಮ್ಯಾದರೋಣಿಗೆ. ಮರಾಠ ಗಲ್ಲಿ ಮ್ಯಾದರೋಣಿಲಿ ಮರಾಠ ಗಲ್ಲಿ ಅವ್ರ ಕಡೆ ಒಟ್ಟು ಅಲ್ಲಿಂದ ಇಲ್ಲಿಂದ ಅಲ್ಲಿ ಅಡ್ಡಾಡೋದ. ಒಟ್ಟು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಫುಲ್ ವಿಜೃಂಭಣೆಯಿಂದ ಮಾಡೋದು. 2 ಮಂಡಲ ನಮ್ದ ಅಂತೇಳಿ.
नन्ही सी हंसी भोली सी खुशी फूलों सी गुबारें भूल गए जब ಒಂದಾತ ಈ ವರ್ಷ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಏನೈತೆ ನೋಡ್ರಿ ಭಾಳ ವಿಜೃಂಭಣೆದಿಂದ ಅಂತ ಪ್ರತಿ ವರ್ಷನಾಗ ಈ ವರ್ಷ ಚಲೋ ಆತ ಸ್ಪೆಷಲ್ ಅಟ್ರಾಕ್ಷನ್ ಏನಿತ್ತಂದ್ರೆ ಮಿನು ಮ್ಯಾದರೋಣಿದವರು ಮತ್ತು ಮರಾಠಗಲ್ಲಿದವರು ಹೊಸ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿ ತೊಗೊಂಬಂದಿದ್ರು. ಶಿವಾಜಿ ಮಹಾರಾಜ ಅಶ್ವಮ್ಯಾಗ ಕುಂತಿದ್ದಿತ್ತು, ಭಾಳ ಸುಂದರವಾಗೈತಿ. ಎರಡು ಸೇಮ್ ಅದಾವ ನೋಡ್ರಿ ಅವು. ಮತ್ತೊಂದು ಏನಂದ್ರೆ ನ್ಯೂ ಮ್ಯಾದರೋಣಿದವರು ನಮಗೇನೈತಿ ಸನ್ಮಾನ ಎಲ್ಲ ಮಾಡಿದ್ರೆ ನಾವು ನ್ಯೂ ಮ್ಯಾದರೋಣಿದವ್ರಿಗೆ ಏನೈತಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳೋಣಂತ. ಇದೇ ಥರ ನಿಮ್ದೆಲ್ಲ ಪ್ರೀತಿ ತೋರಿಸ್ತೀರಿ. ಮತ್ತು ನಮ್ಮ ಹುಬ್ಳಿದಾಗ ಧಾರವಾಡದಾಗ ಅನ್ಕಂಡೀಷ್ನಲ್ ಲವ್ ತೋರಿಸಿದ್ರು ನೋಡ್ರಿ. ಅಷ್ಟು ಮಂದಿ ನನಗೆ ಗೊತ್ತು ಹಿಡಿದು ಮಾತಾಡ್ತಾರ ಅನ್ಕೊಂಡಿದ್ದಿಲ್ಲ, ಲಿಟ್ರಲಿ ಮತ್ತು ಅನ್ಕೊಂಡಿದ್ದಿಲ್ಲ. ಅಷ್ಟು ಪ್ರೀತಿ ತೋರಿಸಿದ್ರಿ. ಮತ್ತೊಂದು ಏನಂದ್ರೆ ನೋಡ್ರಿ, ಈಗ ನಾವು ಇವೆಂಟ್ 10 ಗಂಟೆಗೆ ಬಂದ್ ಮಾಡಿದ್ರೆ ಅದು ಕೈಟ್ ಫೆಸ್ಟಿವಲ್ ಆಯ್ತು. ಮೊನ್ನೆ ಪ್ರಹ್ಲಾದ್ ಜೋಶಿ ಸರ್ ಏನು ಆರ್ಗನೈಸ್ ಮಾಡಿದಲ್ಲ ಕೈಟ್ ಫೆಸ್ಟಿವಲ್ 12 ಗಂಟೆ ಮಟ್ಟ ಇತ್ತದ. ಆಮೇಲೆ ಮತ್ತು ಇನ್ನೊಂದು ಇದು ಕಿಚ್ಚ ಸುದೀಪ್ ಇವೆಂಟ್ ಇತ್ತು ಡಿಸೆಂಬರ್ ತಿಂಗಳದಾಗ, ಅದು 12-1 ಗಂಟೆ ಮಟ್ಟ ಮಾಡಿದ್ರೆ. ನ್ಯೂ ಇಯರು 12-1 ಗಂಟೆ ಮಾಡಿದ್ರೆ. ಇನ್ನೊಂದು ಪೊಲಿಟಿಷಿಯನ್ಸ್ ಸುಫಿ ನೈಟ್ ಅಂಥೇಳಿ ಮಾಡಿದ್ರೆ, ರಂಜಾನ್ ಸಂಬಂಧ ಮಾಡಿದ್ರೆ. ಅವ್ರದ್ದು 12-1 ಗಂಟೆ ಮಟ್ಟ ಮಾಡಿದ್ರೆ. ಈಗ ನೋಡಿರಿ ನಮ್ಮ ಗಣಪತಿ ಹಬ್ಬಕ್ಕಾತ, ಈದ್ ಮಿಲಾದಿಗಾತ ಮತ್ತು ಶಿವ ಜಯಂತಿಗಾತ 10 ಗಂಟೆಗೆ ಬಂದಂತ. ಈ ಥರ ಅಂದ್ರೆ ಹೆಂಗೆ ರೀ, ಅಂದ್ರೆ ಹೆಂಗಾಗೈತೆ ಅಂದ್ರೆ ಈಗ ಪೊಲಿಟಿಷಿಯನ್ಸ್ ಯಾರು ಆರ್ಗನೈಸ್ ಮಾಡಿರ್ತಾರೆ ನೋಡ್ರಿ, ಅವ್ರು ಏನಾರು ಮಾಡಿದ್ರೆ 12-1 ಗಂಟೆ ಮಟ್ಟ ಮಾಡಿದ್ರೆ ನಡೀತಿತ್ತಂದ್ರೆ. ಈಗ ನಾವು ಎಲ್ಲರೂ ಪಟ್ಟಿ ಕಲೆಕ್ಷನ್ ಮಾಡಿ ನಾವು ಹಬ್ಬ ಮಾಡೋಕತ್ರ 10 ಗಂಟೆಗೆ ಬಂದು ನಾವು ದಬ್ಬಾಶೆ ರೊಕ್ಕ ಹಾಕಿನೇ ಮಾಡಿರ್ತೀವಿ ಅಲ್ರಿ. ಎಲ್ಲ ಪಟ್ಟಿ ಹೋಗಿ ಪಟ್ಟಿ ಕಲೆಕ್ಷನ್ ಮಾಡೋ ಅಂಥವೆಲ್ಲ ಈಸಿ ಅದ ಹೌದೇನಿಲ್ಲ ರೀ. ನನ್ನ ಕಡೆ ಒಂದು ರಿಕ್ವೆಸ್ಟ್, ಏನು 12 ಗಂಟೆ ಮಟ್ಟ ಮಾಡ್ಬೇಕು. ಅಟ್ಲೀಸ್ಟ್ ಗಣಪತಿ ಹಬ್ಬಕ್ಕೆ ಏನಿರ್ತದಲ್ಲ 12 ಗಂಟೆ ಮಟ್ಟ ಕೊಡಲಿ. ಶಿವ ಜಯಂತಿಗೆ ನಡೀತೈತೆ ನಮ್ಗೆ 10 ಗಂಟೆ ಮಟ್ಟ. ಗಣಪತಿ ಹಬ್ಬಕ್ಕೆ 12 ಗಂಟೆ ಮಟ್ಟ ಕೊಡ್ಬೇಕಂತೇಳಿ ನಾನೊಂದು ರಿಕ್ವೆಸ್ಟ್. ಮತ್ತು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಬೆಟ್ಟಾಗೋಣ ಅಂತ. ಜೈ ಭವಾನಿ, ಜೈ ಶಿವಾಜಿ, ನಮ್ಮ ಪಾರ್ವತಿ ಪತಿ, ಹರ ಹರ ಮಹಾದೇವ್.